ಹಾಯ್ ಫ್ರೆಂಡ್ಸ್, ನಿನ್ನೆ 5ನೇ T20 ಮ್ಯಾಚ್ ಇತ್ತಲ್ಲ. ನಮ್ಮ ಸೂರ್ಯಕುಮಾರ್ ಯಾದವ್ ಟಾಸ್ ಸೋತು ಅವ್ರು ಇಂಗ್ಲೆಂಡ್ದವ್ರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ರು. ನಮ್ಮ ಇಂಡಿಯಾದವರು ಟಾಸ್ ಸೋತು ಬ್ಯಾಟಿಂಗ್ ಆಯ್ಕೆ ಮಾಡಿದ್ರು. ಅವರು ಬ್ಯಾಟಿಂಗ್ ನಮ್ಮ ಇಂಡಿಯಾದವ್ರು ಆಡಕತ್ರು. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರು ಬಂದರು. ಸಂಜು ಸ್ಯಾಮ್ಸನ್ ಅವರು ಮೊದಲು ಬಾಲಿ 6 ಹೊಡಿತಾರೆ. ಅವನು ಏನ್ರಿ ಕಡಲ ಅನ್ಬೇಕು ಅವ್ರಿಗೆ. ಮೊನ್ನೆ ಬಾಲಿ ಚೋಪ್ರಾ ಒಂದನೇ ಬಾಲಿ ಹಾಕಿಬಿಡ್ತಾನೆ. ಪುಟ್ಟ ಮಾಡಿ ನಡ್ಬರ್ಕ ಪುಟ್ಟ ಮಾಡಿ ಹೋಗಿದ್ ಬಿಡ್ತಾನೆ. ಬಾಲ್ ಅವ ಸೀದಾ 6 ಹೋಗ್ಬಿಡ್ತಾರೆ. ಅದು ಬಾಲ್ ಆಡ ಬಿಡ್ತಾನೆ, ಜಜ್ಜಿ ಬಿಡ್ತಾನೆ ಹೊರಗೆ ಹೋಗಂಗ. ಅದೇ ರೀತಿ ನಮ್ಮ ಅಭಿಷೇಕ್ ಶರ್ಮಾ ಅವರು ಯಾನ್ ಮಡಿ ಬ್ಯಾಟಿಂಗ್ ರೀ. ಯಾವಲ್ಲಿ ಚೋಪ್ರಾಚಾರ್ ಅವ್ರಿಗೆ ಬಾಲರ್ ಎಷ್ಟು ಮಂದಿ ಹಾಕಾಕತ್ತಿರಲ್ಲ ಅಷ್ಟೂರಿಗೆ ನೀರು ಹಾಕಾಕತ್ತಿದ್ರು ಅವ್ರು ಹಾಕಾಕ. ಆದಿಲ್ ರಶೀದ್, ಚೋಪ್ರಾಚಾರ್, ಬ್ರೋಕ್ ಯಾವ್ಯಾವ ಅದ ನೋಡ್ರಿ. ಹೊಸ್ಸು ಬಾಲಿಂಗ್ ಹಾಕ್ಯಾರ. ಹೊಸರು ಹಾಕ್ಯಾರ. ಲಿವಿಂಗ್ ಸ್ಟೋನು ಹಾಕ್ಯಾನ. ಲಿವಿಂಗ್ ಸ್ಟೋನು ಹೊಡೆದಾರ. ಯಾರು ಬರ್ತಾರೆ ಪ್ರತಿಯೊಬ್ಬರು ಬಾಲಿಗೆ ಫಸ್ಟ್ನೇ ಬಾಲಿ 6. ಆ ನೆಮ್ಮದಿ ಡೇಂಜರ್ ಬ್ಯಾಟಿಂಗ್ ಆಡಕತ್ತಾರ ಅವರು. ಅಭಿಷೇಕ್ ಶರ್ಮಾ ಅವರು. ರೋಹಿತ್ ಶರ್ಮಾ ರೆಕಾರ್ಡನ್ನು ಮುರಿದ್ರು ಅವರು ಕ್ಯಾಂಡಿಡೇಟ್. ರೋಹಿತ್ ಶರ್ಮಾ ಅವರು 34 ಬಾಲಿಗೆ ಸೆಂಚುರಿ ಹೊಡೆದಿದ್ರು. ಇವರು 37 ಬಾಲಿಗೆ ಸೆಂಚುರಿ ಹೊಡೆದ್ಬಿಟ್ಟಾರೆ. ಇವರು 50 ಆಯ್ತು ರೀ. 17 ಬಾಲಿಗೆ 50 ರನ್ ಹೊಡೆದಾರಿ. 37 ಬಾಲಿಗೆ 100 ರನ್ ಹೊಡೆದಾರಿ. ಇಲ್ಲೇ ನೋಡ್ರಿ ಮ್ಯಾಚ್ ಹೆಂಗೈತಿ. ತುರ್ಸಿನ ಪಂದ್ಯ. ಅಲ್ಲಿ ಯಾವ ನಿಂದ್ರಾಕೆ ಸಾಧ್ಯ ಇಲ್ಲ. ಗೌತಮ್ ಗಂಭೀರ್ ಹತ್ರು 6 ನೋಡಿ ನೀರೇ ಆಗಾಕತ್ತಿತ್ತು. ನಾವು ಆ ಕಡೆ ಈ ಕಡೆ ನೋಡಿ ಸ್ಟೇಡಿಯಂ ಅಲ್ಲಿ ಇಲ್ಲಿ ನೋಡಿ ಮಣಗಂಡು ಹೊಡ್ಯಾಕತ್ತಿದ್ರಿ ಮ್ಯಾಚ್. ನಿನ್ನೆ 15 ಚಪ್ಪಾಳೆ ಹೊಡಿಯೋರು ಮಂದಿಯಲ್ಲಿ ಸ್ಟೇಡಿಯಂನ್ಯಾಗ ಎಲ್ಲರೂ. ಆದ್ರೆ ಚಪ್ಪಾಳೆ ತಟ್ಟಿದ್ರು. ಆದ್ರೆ 135 ರನ್ ಬಲೆಟೆ ಹೊಡೆದನ್ರಿ. ಅವನು ಮಣಗಂಡು ಹೊಡೆದ ಬಿರ್ಸಿನ ಮಾತಿದ್ದು. ಮ್ಯಾಚ್ ಗೆಲ್ಲೋಕೆ ಕಾರಣ ಅಂದ್ರೆ ಅವನೇ, ಅಭಿಷೇಕ್ ಶರ್ಮಾ ಅವರೇ. ಏನು ಸೂರ್ಯಕುಮಾರ್ ಯಾದವ್ ಏನು ಕ್ಯಾಪ್ಟನ್ ಆಗಿ ಏನು ಆಡೋದೇ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಆಡ್ತದ. ಹಿಂದೆ ಹೊಡ್ಯಾಕೆ ಹೋಗ್ತಾನೆ, ಅಲ್ಲೇ ಕ್ಯಾಚ್ ಎಬ್ಬಿಸ್ಬಿಡ್ತಾನೆ. ಹಿಂದೆ ಹೊಡ್ಯಾಕೆ ಹೋಗಿ ಕ್ಯಾಚ್ ಅಲ್ಲೇ ಕೊಟ್ಟಿಗೆ ಹೋಗ್ಬಿಡ್ತಾನೆ. ಆಡ್ಬೇಕಲ್ಲಿ. ಆಡಿದ್ರೆ ಚಲೋ. ಹಾರ್ದಿಕ್ ಪಾಂಡ್ಯ ಒಂದಿಷ್ಟು ಆಡ್ದ. ತಿಲಕ್ ವರ್ಮಾ ಅವರು ಒಂದು 20 ರನ್ ಹೊಡೆದ್ರು. ಶಿವಮ್ ದುಬೆನೂ ಚಲೋತ್ನಾಗ ಆಡಿದ್ರು. ಆದ್ರೆ ಈ ಸ್ಕೋರ್ ಮಾಡೋಕ್ಕೆ ಕಾರಣ ಅಂದ್ರೆ ಅಭಿಷೇಕ್ ಶರ್ಮಾ ಅವರೇ ಕಾರಣ. ಏನು ಒಂದು 12 6 ಹೊಡೆದಾರಿ ಅವ್ರು ಕ್ಯಾಂಡಿಡೇಟ್. 10 4 ಏನು ಹೊಡೆದಾರೆ. ಮಣಗಂಡ ಬ್ಯಾಟಿಂಗ್ ಆಡ್ಯಾರ. ಗಿಲಿ ಅವನು ಹೊಡ್ಯಾಕತ್ರ ಯಾವ ಮುಂದೆ ನಿಂದ್ರಲ್ಲ. ಆ ನಮೂನಿ ಹೊಡ್ಯಾಕತ್ತಾನ. ಯಾವ ಬಾಲರ್ ಬೆಕ್ಕದವ್ ಬಂದ್ರು ಅಲ್ಲಿ ಕೇರೆ ಮಾಡಲ್ಲ. ಪವರ್ ಪ್ಲೇದಾಗ ಒಂದು 95 ರನ್ ಹೊಡೆದಾರಿ. ಪವರ್ ಪ್ಲೇದಾಗ 95 ರನ್ ಸಾಮಾನ್ಯ ಏನ್ರಿ. ಅನಗಡೆ ಇನ್ನೂ ಒಂದು 300 ಹೊಡ್ಯಾಂಕ ಅಂತಾರತ್ತ ನಾ ಮಾಡಿದ್ದೆ. ಆದ್ರೆ ದೊಡ್ಡ ವಿಕೆಟ್ ಬೀಳಾಕತ್ತು. ಆದ್ರೆ ಬ್ಯಾಟಿಂಗ್ ಹತ್ರ ಮ್ಯಾಚ್ ಬೇಕ್ರಿ. ಬ್ಯಾಟಿಂಗ್ ಅನಗಡೆ ಆಡ್ಯಾನ್ರಿ ಅಭಿಷೇಕ್ ಶರ್ಮಾ. ಆದ್ರೆ ಅವ್ನು ಸೆಲ್ಯೂಟ್ ಹೊಡಿತೀನಿ ರೀ ನಾನು ಅಭಿಷೇಕ್ ಶರ್ಮಾಗ. ಮನಗಂಡ ಬ್ಯಾಟಿಂಗ್ ನನಗೂ ಏನು ಹೇಳ್ಬೇಕಂತ ಗೊತ್ತಾಗ. ಸಂಜು ಸ್ಯಾಮ್ಸನ್ ಅವರು 16 ರನ್ ಹೊಡೆದಾರ. ಅಭಿಷೇಕ್ ಶರ್ಮಾ 135 ರನ್ ಹೊಡೆದಾರ. ತಿಲಕ್ ವರ್ಮಾ 24, ಸೂರ್ಯಕುಮಾರ್ ಯಾದವ್ 2, ಹಾರ್ದಿಕ್ ಪಾಂಡ್ಯ 9, ರಿಂಕು ಸಿಂಗ್ 9, ನಮ್ಮ ಅಕ್ಷರ್ ಪಟೇಲ್ ಒಂದು 15 ರನ್ ಹೊಡೆದಾನ. ಮೊಹಮ್ಮದ್ ಶಮಿ 0. ಒಂದು ಈ ಥರ ಬ್ಯಾಟಿಂಗ್ ಒಳಗಡೆ ಹೊಡೆದಾರಿ ರನ್. ಅದು ನಮ್ಮ ಅಭಿಷೇಕ್ ಶರ್ಮಾ ಅವರೇ ಈ ಮ್ಯಾಚ್ ಗೆದ್ದರು. ಇವು ಇಂಗ್ಲೆಂಡ್ ಪ್ಲೇಯರ್ ನೆಕ್ಸ್ಟ್ ಬ್ಯಾಟಿಂಗ್ ಬಂದ್ರಿ. ಇವರು ಬ್ಯಾಟಿಂಗ್ ಬರೋಣ ಪವರ್ ಪ್ಲೇದಾಗ ಒಂದು 6 ಓವರಿಗೆ 68 ರನ್ ಹೊಡಿತಾರೆ ಇವರು. ಅದೇ 6 4 ಅದು ಹೊಡೆದು ಒಂದು 68 ರನ್ ಗಳಿಸ್ಕೊಂಡ್ರಿ ಇವರು ಪವರ್ ಪ್ಲೇದಾಗ. ಆಮೇಲೆ ಈ ಕಡೆ ಮೊದಲೇ 1ನೇ ಓವರಾಗ ಒಂದು ವಿಕೆಟ್ ಹೋಗಿತ್ತು ರೀ ಅವ್ರದ್ದು. ನಮ್ಮದು ಒಂದು ಹೋಗಿತ್ತು, ಅವ್ರದ್ದು ಒಂದು ಹೋಗಿತ್ತು. ಆದ್ರೆ ಅವರು ಬಾಲಿಂಗ್ ನೀರಾದ್ರು ಸಡತ್ನಾಗ ಹಾಕಲಿಲ್ಲ ಚೋಪ್ರಾಚಾರ್ ಅದು. ನಮ್ಮ ಇಂಡಿಯಾದವ್ರು ಅಂಗಡ ಇವ್ರಿಗೂ ಹೊಡ್ಯಾಕತ್ತಿದ್ರು ಬಾಲಿಂಗ್ನಾಗ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ಇವು ಕ್ಯಾಂಡಿಡೇಟ. ಆದ್ರೆ ಇವರು ಪವರ್ ಪ್ಲೇದಾಗ 68 ರನ್ ಹೊಡೆದು ಸಾಲ್ಟ್ ಹತ್ ನೋಡ್ರಿ. ಇವನೇ ಒಬ್ಬ 55 ರನ್ ಹೊಡೆದಾನ. ಉಳ್ಕಿದ್ದು ಅವ್ರ ಕಡೆ ಯಾವ ಬ್ಯಾಟ್ಸ್ಮನ್ ರನ್ನೇ ಹೊಡೆದಿಲ್ಲ. ಯಾವ ಬಾಳೇನು ಹೊಡೆದಿಲ್ಲ. ನಮ್ಮ ಕ್ಯಾಂಡಿಡೇಟ್ ಅಣಗಡೆ ಬ್ಯಾಟಿಂಗ್ ಆಡಿದ್ವು. ಅಭಿಷೇಕ್ ಶರ್ಮಾ ಅಣಗಡೆ ಬಾಲಿಂಗ್ ಹಾಕಿಬಿಟ್ಟ. ಅರ್ಶ್ದೀಪ್ ಸಿಂಗ್ ಇದ್ದಿದ್ದಿಲ್ಲ. ಮೊಹಮ್ಮದ್ ಶಮಿಗೆ ಹಾಕಿದ್ರು. ಮೊಹಮ್ಮದ್ ಶಮಿ 2 ವಿಕೆಟ್ ತಗೊಂಡವ. ಅಕ್ಷರ್ ಪಟೇಲ್ 1. ಇವೆಲ್ಲ ತಲಾಕ ಒಂದೊಂದು 2 ವಿಕೆಟ್ ತೆಗೆದವು. ಇವು ನಮ್ಮ ಅಭಿಷೇಕ್ ಶರ್ಮಾ ಒಂದು 2 ವಿಕೆಟ್ ತಗೊಂಡ. ಅನಗಡೆ ಮ್ಯಾಚ್ ಬೇಕ್ರಿ. ಅವಂಗೂ ಆಲ್ರೌಂಡರ್ ಅಲ್ಲತ್ತೆ ತಿಳಿದಿದ್ದೇವೆ. ಆಲ್ರೌಂಡರ್ ಅದಾನ್ರಿ ಅವನು. ಆದ್ರೆ ಬಾಲಿಂಗ್ ಬ್ಯಾಟಿಂಗ್ ಎರಡೂ ಮ್ಯಾಚ್ ಬೇಕು. ಅದು ಕ್ಯಾಂಡಿಡೇಟಿಗೆ ಪ್ರಶಸ್ತಿ ಅವಂಗೆ ಕೊಟ್ರು. ಅವಂಗೂ ಕಪ್ ಅದು ಕೊಟ್ರು ಅವಂಗೂ. ಇವಂಗ ತಿಲಕ್ ವರ್ಮಾಗೂ ಕೊಟ್ಟಿಲ್ರಿ. ತಿಲಕ್ ವರ್ಮಾ ಕೊಟ್ರೆ ಮತ್ತು ವರುಣ್ ಚಕ್ರವರ್ತಿ ಕೊಟ್ಟಾರಿ. ಮತ್ತು ಅವ 5 ವಿಕೆಟ್ ತೆಗ್ದಾನ್ರಿ. ಅವ
5 ಮ್ಯಾಚ್ನಾಗ ಕೂಡಿ ಎರಡು ಮ್ಯಾಚ್ನಾಗ ಕಂಟಿನ್ಯೂ ಕೂಡಿ ಒಂದು 5 ವಿಕೆಟ್ ತೆಗ್ದಾನವ. ಅದಕ್ಕೆ ಹಂಗೂ ಒಂದು ಕಪ್ ಕೊಟ್ಟಿಗೆ ರೊಕ್ಕ ಕೊಟ್ಟಿಗೆ ಕಳಿಸ್ಬಿಟ್ರು. ಹಂಗೆ ಅಭಿಷೇಕ್ ಶರ್ಮಾಗ ಹಂಗೂ ಕೊಟ್ಟು ಕಳಿಸ್ಬಿಟ್ರು. ಹಂಗೂ ನೋಡೋಣ ಬರ್ರಿ ಮತ್ತು ಮುಂದಿನ ನೋಡೋಣ. ಮತ್ತು ನಮ್ಮ ಇಂಡಿಯಾದವರು ಅಂತೂ ಇಂತೂ ಮಾಡಿ ಒಂದು ಭರ್ಜರಿ ಟಾರ್ಗೆಟನ್ನು ನೀಡಿದ್ರು. 247 ರನ್ ಹೊಡೆದಾರಿ. ಅವರು ಆಡ್ಬೇಕಲ್ರಿ, ಅವ್ರು ಹೊಡಿಬೇಕಲ್ಲ. 248 ರನ್ ಹೊಡಿಬೇಕು ಅವ್ರಿಗೆ ಗೆಲ್ಲಕ್ಕೆ. ಅಲ್ಲೆಲ್ಲಿ ಹೊಡಿತಾರೆ, ಬದನೆಕಾಯಿನೂ ಹೊಡೆದಿಲ್ಲ ಇವರು ಅಷ್ಟು ರನ್. ಬರೀ 95ಕ್ಕೆ ಅವರು ಪವರ್ ಪ್ಲೇ ಹೊಡೆದಿದ್ದಷ್ಟು ಹೊಡೆದಿಲ್ಲ ಇವರು. ಅದಕ್ಕೆ ಈ ಸರಿ ಮ್ಯಾಲೆ ಗೆದ್ದೇವ್ರಿ. ಮತ್ತೇನು ಮಾಡು, ಗೇಣಿ ಕಡಲ್ಲ ಅನಿಸೋರು ನಾವು. ಮತ್ತು ಪಟಾಕ್ಷಿ ಆರಿಸೇ ಬಿಡೋರು ನಾವು. ಆ ನಮೂನಿ ಆಡೇವು ನಾವು ಬ್ಯಾಟಿಂಗ್. ಅವ ಚೋಪ್ರಾಚಾರ್ 2 ಓವರಿಗೆ 46 ರನ್ ಅವ ಹೊಡ್ಸ್ಕೊಂಡಾನ. 2 ಓವರಿಗೆ ಮಣಗಂಡು ಹೊಡೆದು ಬಿಟ್ರಿ ಅವಂಗೆ. ತಿರುಗಾಡಿ 32 ರನ್ ಕೊಟ್ಟಾನ. ಮಣಗಂಡು ಹೊಡೆದಾರ ಅವಂಗೆ. ಅವ ಎಲ್ಲ ನೀರು ಪಾರ ಬೆವರಾಕತ್ತಿದ್ ನಾವು. ಅವ್ರ ಕಡೆ ಆದಿಲ್ ರಶೀದು ನೀರು ಬೆವರಾಕತ್ತಿದ್ ನಾವು ಬಾಲಿಂಗ್ ಹಾಕಿ ಇಲ್ಲೇ ಇಲ್ಲಿಗೆ ಅವಕ್ಕೆ ಹಾಕಾಕತ್ತಿದ್ದಿಲ್ಲ. ಪುಟ್ಟ ಮಾಡ್ಕೊಡೋರು ಅಭಿಷೇಕ್ ಶರ್ಮನ ಕಟ್ಟ್ಯಾವ. ಏನು ಹೇಳ್ಬೇಕು ಏನಿಲ್ಲ ಅನ್ನೋದು ಬಾಲಿಂಗ್ ಯಾಕಡೆ ಹಾಕ್ಬೇಕು ಅನ್ನೋದು ಗೊತ್ತಾಗವಲ್ಲಾಗಿತ್ತು ಅವ್ರಿಗೆ. ಹಂಗಾರೆ ಆದಿಲ್ ರಶೀದ್ ಬ್ರೋಕ್ ಲಿವಿಂಗ್ಸ್ಟೋನ್ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಿತ್ತು. ಈ ಕಡೆ ನಿಂತು ರಿಕಾರ್ಡ್ ಹೊಡೆಯೋರು, ಆ ಕಡೆ ನಿಂತು ರಿಕಾರ್ಡ್ ಹೊಡೆಯೋರು. ಏನು ಎಲ್ಲಿ ಹಾಕ್ಬೇಕು ಏನು ಚಿಟ್ಟು ಹಿಡಿದು ಹೋಗಿ ತಗೋ ಇಂಗ್ಲೆಂಡ್ ಪ್ಲೇಯರ್ಗಳಿಗೆ. ಅವನವನ್ನ ನೋಡೋಣ ಬರ್ರಿ. ಮತ್ತು ಕೇವಲ 37 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 10 ಸಿಕ್ಸ್ಗಳೊಂದಿಗೆ ಭರ್ಜರಿ ಸೆಂಚುರಿ ಬಾರಿಸಿದ ಅಭಿಷೇಕ್ ಶರ್ಮಾ ಅವರಿಗೆ ಗುರು ಯುವರಾಜ್ ಸಿಂಗ್. ಭಾರತ ತಂಡಕ್ಕೆ ಮತ್ತೊಬ್ಬ ಯುವರಾಜ್ ಸಿಂಗ್ ಸಿಕ್ಕಿದ್ದಾನೆ ನೋಡ್ರಿ. ಇಲ್ಲಿ ಯುವರಾಜ್ ಸಿಂಗ್ ಹಂಗೆ ಯುವರಾಜ್ ಸಿಂಗ್ ಅಂಥವನೇ ಇನ್ನೊಬ್ಬ ಸಿಕ್ಕಾನಂತ. ಅದೇ ಅಭಿಷೇಕ್ ಶರ್ಮಾ ಅವರೇ ಸಿಕ್ಕಾರ. ಆ ನಮ್ನಿ ಸಿಕ್ಸ್ ಅದು ಹೊಡೆದಾರ ಅಂತೇಳಿ ಅವ ಮತ್ತ ಒಂದು ಹೆಸರು ಇಟ್ಬಿಟ್ರಿ. ಯುವರಾಜ್ ಸಿಂಗ್ ಅಂತ ಅವನ ಹೆಸರೇ ಯುವರಾಜ್ ಸಿಂಗ್ ಅಂತ ಇಟ್ಬಿಟ್ಟಾರಿ.